ನಮಸ್ಕಾರ ವಿದ್ಯಾರ್ಥಿಗಳೇ, ಎಲ್ರಿಗೂ ಸ್ವಾಗತ. ಸೊ ನನಗೆ ಗೊತ್ತು ನೀವು ಇಡೀ ವಾರ ನಿಮ್ಮ ಕಾಲೇಜಿಗೆ ಕ್ಲಾಸ್ಗಳನ್ನು ಅಟೆಂಡ್ ಆಗಿ ಅಲ್ಲಿ ಕೂಡ ಪಾಠನ ಕೇಳಿ ನಿಮ್ಮ ಕಾಲೇಜಿನ ವರ್ಕ್ ಏನಿರ್ತವೆ ಅಸೈನ್ಮೆಂಟ್ಸು ಅದರಲ್ಲೆಲ್ಲ ನೀವು ಬ್ಯುಸಿಯಾಗಿರ್ತೀರಾ ಅಂತ ಗೊತ್ತು. ಇವತ್ತು ಭಾನುವಾರ. ನಾನು ಶನಿವಾರ ಮತ್ತು ಭಾನುವಾರ ಯಾವುದೇ ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪೋಸ್ಟ್ ಮಾಡಿಲ್ಲ ಕರೆಂಟ್ ಇವೆಂಟ್ಸ್ ಬಗ್ಗೆ. ಯಾಕಪ್ಪ ಅಂತ ಹೇಳಿದ್ರೆ ಯಾರೆಲ್ಲ ನೀವು ಮಂಡೇ ಟು ಫ್ರೈಡೇ ನೀವು ಕಾಲೇಜಿನಲ್ಲಿ ಬ್ಯುಸಿಯಾಗಿರ್ತೀರ, ಅದಕ್ಕೋಸ್ಕರ ಮಂಡೇ ಟು ಫ್ರೈಡೇ ನಿಮಗೆ ವಿಡಿಯೋಸ್ ನೋಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಈ ಶನಿವಾರ ಭಾನುವಾರ ನೀವು ಈ ವಿಡಿಯೋಸ್ಗಳನ್ನು ನೋಡಿಕೊಂಡು ಅದರಿಂದ ನೋಟ್ಸ್ ಮಾಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ನಾನು ಯಾವುದೇ ವಿಡಿಯೋಸನ್ನು ಮಾಡಿಲ್ಲ. ನಾನು ಹೇಳೋ ಬಯಸೋದೇನಪ್ಪ ಅಂತ ಹೇಳಿದ್ರೆ ಯಾರೆಲ್ಲ ನೀವು ಫಸ್ಟ್ ಇಯರ್ ಡಿಗ್ರಿನಲ್ಲಿದ್ದೀರಾ, ನಾನು ಯೂಟ್ಯೂಬಲ್ಲಿ ಏನು ಮಾಡ್ತಾ ಇದ್ದೀನಿ ಮತ್ತು ನಮ್ಮ ಮುಂದಿನ 3 ತಿಂಗಳ ಕೋರ್ಸಲ್ಲಿ ಏನು ಮಾಡ್ತೀನಿ ಅದು ನಿಮಗೆ ಸಾಕಾಗುತ್ತೆ. ಮುಂದಿನ ಹೋಗ್ತಾ ನಾನು ನೆಕ್ಸ್ಟು ನಿಮಗೆ ಯಾವ ಥರ ಬುಕ್ಸ್ಗಳನ್ನು ಓದಬೇಕು, ನೀವು ಹೆಂಗೆ ಓದಬೇಕು ಅದೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮಗೆ ಅಲ್ಲಿ ಮಾಹಿತಿ ಸಿಗುತ್ತೆ. ಯಾರೆಲ್ಲ ಸೆಕೆಂಡ್ ಥರ್ಡ್ ಇಯರ್ ಇದ್ದೀರಾ ನೀವು ಎಕ್ಸ್ಟ್ರಾ ಎಫರ್ಟ್ಸ್ನ ಹಾಕಬೇಕು. ನಾನು ಕಳಿಸೋ ವಿಡಿಯೋಸ್ನ ನೋಡಬೇಕು, ಅದರಲ್ಲಿ ನೋಟ್ಸನ್ನು ಮಾಡ್ಕೊಳ್ಳಿ. ಅದನ್ನು ಬಿಟ್ಟು ಬೇರೆ ಪುಸ್ತಕಗಳು ನಮ್ಮ NCERT ಬುಕ್ಸು ಸ್ಟ್ಯಾಂಡರ್ಡ್ ಬುಕ್ಸನ್ನು ಓದಬೇಕು. ನಮ್ಮ ಮೂರು ತಿಂಗಳ ಕೋರ್ಸಲ್ಲಿ ನಾನು ಡೀಟೇಲಾಗಿ ಹೇಳ್ತೀನಿ NCERTs ಯಾವುದನ್ನು ಓದಬೇಕು, ಹೆಂಗೆ ಓದಬೇಕು, ವಾಟ್ ಈಸ್ ದ ಡಿಮ್ಯಾಂಡ್ ಆಫ್ ದ ಎಕ್ಸಾಮು, ಇದನ್ನೆಲ್ಲ ನಾನು ನಿಮಗೆ ಕೋರ್ಸಲ್ಲಿ ಹೇಳ್ತೀನಿ. ಎಸ್ಪೆಷಲಿ ಫೈನಲ್ ಇಯರ್ ಇರೋ ಸ್ಟೂಡೆಂಟ್ಸು. ನೆಕ್ಸ್ಟ್ ನೀವು ಪಾಸ್ಔಟ್ ಆದ ತಕ್ಷಣ ಯು ಶುಡ್ ಬಿ ಏಬಲ್ ಟು ಟ್ಯಾಕಲ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್. ನೀವು ಫೈನಲ್ ಇಯರ್ ಹೊರಗೆ ಹೋಗೋಕ್ಕಿಂತ ಮುಂಚೆನೇ ಕಾಂಪಿಟೇಟಿವ್ ಎಕ್ಸಾಮ್ನ ಡಿಮ್ಯಾಂಡ್ ಅರ್ಥ ಮಾಡ್ಕೊಳ್ಬೇಕು. ಆ ಡಿಮ್ಯಾಂಡನ್ನು ಅರ್ಥ ಮಾಡಿಸ್ತೀನಿ ನಾನು ನಿಮಗೆ. ಅದಕ್ಕೋಸ್ಕರ ನಮ್ಮ 3 ತಿಂಗಳ ಕೋರ್ಸನ್ನು ಜಾಯ್ನ್ ಆಗಿ ಫ್ರೀ ಆಫ್ ಕಾಸ್ಟ್ ನಾನು ಕೊಡ್ತಾ ಇದ್ದೀನಿ. ದಯವಿಟ್ಟು ಅದನ್ನು ಯೂಸ್ ಮಾಡ್ಕೊಳ್ಳಿ. ಈಗ ಈ ಸಂಡೇಸ್ ಏನಿದಾವೆ, ಸಂಡೇ ನಾನು ಯಾವುದೇ ವಿಡಿಯೋಸ್ನ ಪೋಸ್ಟ್ ಮಾಡೋದಿಲ್ಲ. ಕರೆಂಟ್ ಈವೆಂಟ್ಸ್ ಆಗಲಿ ಯಾವುದೇ ಸಬ್ಜೆಕ್ಟ್ ರಿಲೇಟೆಡ್ ನಾನು ಕಳಿಸೋದಿಲ್ಲ. ಈ ಸಂಡೇನ ನೀವು ಗ್ರ್ಯಾಜುಯೇಷನಲ್ಲಿ ಇರತಕ್ಕಂಥವರು ಇದನ್ನು ಸದುಪಯೋಗ ಪಡಿಸ್ಕೋಬೇಕು. ಯಾವ ಥರ ಅಂತ ಹೇಳಿದ್ರೆ ಫಸ್ಟ್ ಇಯರ್ ಅಲ್ಲಿ ಇದ್ದವರು ನಿಮಗೆ ನಾನು ಕಳಿಸೋ ವಿಡಿಯೋಗಳು ಸಾಕು. ಇದನ್ನು ನೋಡಿಕೊಂಡು ಒಂದು ಸರಿ ಅಲ್ಲ 3-4 ಸರಿ ನೀವು ವಿಡಿಯೋನ ನೋಡ್ಕೊಳ್ಳಿ. ಆ ವಿಡಿಯೋ 3-4 ಸರಿ ನೋಡಿದಾಗ ಅಲ್ಲಿ ನಾನು ಹೇಳಿರ್ತಕ್ಕಂಥದ್ದು ನಿಮಗೆ ಮೈಂಡಲ್ಲಿ ಪ್ರಿಂಟ್ ಆಗುತ್ತೆ. ಅದನ್ನು ನೀವು ನೆನಪಾರೋದಿಲ್ಲ. ಅದಾದಮೇಲೆ ನೋಡ್ತಾನೆ ನೀವು ನೋಟ್ಸ್ ಮಾಡ್ಕೋಬೇಕಾಗತ್ತೆ. ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾನು ಎಲ್ಲಿ ಹೈಲೈಟ್ ಮಾಡಿರ್ತೀನಿ ಅಂಥವನ್ನ ನೀವು ನೋಟ್ಸ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಲೈನ್ ಟು ಲೈನ್ ಬರ್ಕೊಳ್ಳೋ ಅವಶ್ಯಕತೆ ಇರಲ್ಲ, ವರ್ಡ್ ಟು ವರ್ಡ್ ಬರ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಅದರಲ್ಲಿ ಇಂಪಾರ್ಟೆಂಟ್ ನಾನು ಏನು ಹೈಲೈಟ್ ಮಾಡ್ತೀನಿ ಅದನ್ನು ಮಾತ್ರ ನೀವು ಬರ್ಕೊತ ಹೋದರೆ ಸಾಕು. ಫಸ್ಟ್ ಇಯರ್ಲಿ ಇದ್ದವರಿಗೆ ನಾನು ನಿಮಗೆ ಪ್ರತಿಯೊಂದನ್ನು ನಾನು ನಮ್ಮ ವಿಡಿಯೋಸ್ ಮುಖಾಂತರ ಹೇಳ್ತಾ ಹೋಗ್ತೀನಿ. ಬಟ್ ಫೈನಲ್ ಇಯರ್ ಇದ್ದವರು ನೀವು ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಬೇಕು. ಜಾಸ್ತಿ ಪುಸ್ತಕ NCERT ಬುಕ್ಸ್ಗಳನ್ನು ನೀವು ಓದಬೇಕಾಗುತ್ತೆ. ರೆಸ್ಟ್ ಮಾಡಬೇಕು ಅಂದ್ಕೊಂಡಿರೋರು ಸಂಡೇ ಒಂದು ಸ್ವಲ್ಪ ರೆಸ್ಟ್ ಮಾಡ್ಕೊಳ್ಳಿ, ಅದಕ್ಕೇನು ತೊಂದರೆ ಇಲ್ಲ. ಮಾಡಿಕೊಂಡು ಇಮಿಡಿಯೇಟ್ಲಿ ನೀವು ನಿಮ್ಮ ಸ್ಟಡೀಸ್ಗೆ ಬ್ಯಾಕ್ ಆಗಬೇಕಾಗುತ್ತೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನೀವು ಓದೋದನ್ನು ಬರ್ಡನ್ ಆಗಿ ತೊಗೋಬೇಡಿ, ಓದೋದನ್ನು ಒಂದು ಎಕ್ಸಸೈಸ್ ಆಗಿ ತೊಗೊಳ್ಳಿ. ನಾಲೆಡ್ಜಿಗೆ ನೀವು ಹಸಿವಿರಬೇಕು. ನಮ್ಮ ನಾಲೆಡ್ಜನ್ನ ಗೇನ್ ಮಾಡ್ಕೋಬೇಕು ಅಂತಕ್ಕಂತಹ ಹಸಿವು ನಿಮ್ಮಲ್ಲಿ ಇದ್ದಾಗ ಆ ಸುಸ್ತು ಬರೋದಿಲ್ಲ. ಆಮೇಲೆ ಕಲಿಕೆ ನಾವು ಓದೋದು ಏನಿದೆ ಇದನ್ನು ಒಂದು ಕುತೂಹಲಕ್ಕಾಗಿ ಓದಬೇಕು, ನಾಲೆಡ್ಜ್ಗೋಸ್ಕರ ಓದಬೇಕು ಹೊರತು ನಾವು ಒಂದು ಪರೀಕ್ಷೆಯನ್ನು ಕ್ಲಿಯರ್ ಮಾಡೋದಕ್ಕೆ ಅಲ್ಲ. ಅದಕ್ಕೋಸ್ಕರ ಸಂಡೇ ಅಂಥೇಳಿ ನೀವು ರೆಸ್ಟ್ ಮಾಡಬೇಡಿ, ಸಂಡೇ ಅಂಥೇಳಿ ನೀವು ಕಾಲಹರಣ ಮಾಡಬೇಡಿ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಲವಾರು ನಾನು ವೀಡಿಯೋಸ್ನ ಪೋಸ್ಟ್ ಮಾಡಿದ್ದೀನಿ, ಅವರೆಲ್ಲ ನೋಡಿಕೊಂಡು ನೋಟ್ಸ್ ಮಾಡ್ಕೊಳ್ಳಿ. ಮುಂದೆ ಹೋಗ್ತಾ ಇನ್ನಷ್ಟು ಹೆಚ್ಚಿನ ನಾನು ವಿಡಿಯೋಗಳನ್ನ ತರ್ತೀನಿ. ಅದಾದಮೇಲೆ ಇನ್ನೊಂದು ಅನೌನ್ಸ್ಮೆಂಟು, ಯಾರೆಲ್ಲ ನೀವು ಯೂಟ್ಯೂಬ್ ಚಾನಲಲ್ಲಿ ಇದ್ದೀರಾ ಬಟ್ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿಲ್ಲ, ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗಡೆ ನಾನು ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಡ್ತೀನಿ. ಆ ಲಿಂಕನ್ನು ಹೋಗಿ ನೀವು ನಮ್ಮ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಬೇಕಾಗತ್ತೆ. ಬಿಕಾಸ್ ನಾನು ಟೆಲಿಗ್ರಾಮ್ ಚಾನಲ್ಲಿ ಇಂಪಾರ್ಟೆಂಟ್ ನ್ಯೂಸ್ ಆರ್ಟಿಕಲ್ಸ್ನ ಪೋಸ್ಟ್ ಮಾಡ್ತಾ ಇರ್ತೀನಿ, ಮೋಟಿವೇಶನ್ ಥಾಟ್ಸ್ಗಳನ್ನು ಪೋಸ್ಟ್ ಮಾಡ್ತಾ ಇರ್ತೀನಿ. ಅದು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಕೇವಲ ಯೂಟ್ಯೂಬ್ ಚಾನಲ್ ಇರೋರು ಯಾರು ಟೆಲಿಗ್ರಾಮ್ ಚಾನಲ್ ಇಲ್ಲ, ನಾವು ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕನ್ನು ಯೂಸ್ ಮಾಡ್ಕೊಂಡು ನಮ್ಮ ಟೆಲಿಗ್ರಾಮ್ಗೆ ಕೂಡ ಜಾಯ್ನ್ ಆಗಿ. ಅದಾದಮೇಲೆ ನಾನು ಯಾವುದೇ ಸಬ್ಜೆಕ್ಟ್ ವಿಡಿಯೋಸ್ನ ಪೋಸ್ಟ್ ಮಾಡಿದ್ರು ಅದರಿಂದ ನೋಟ್ಸ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಇವತ್ತು ನೀವು ನೋಟ್ಸ್ ಮಾಡೋದನ್ನು ಮರೆತರೆ ಮುಂದೆ ಪಶ್ಚಾತ್ತಾಪ ಪಡ್ತೀರಾ. ಓಕೆ, ಎಲ್ರಿಗೂ ಥ್ಯಾಂಕ್ ಯು.